ಮಕರ ರಾಶಿ. ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ 3 ಚರಣ, ಶ್ರವಣ ನಕ್ಷತ್ರದ 4 ಚರಣ ಮತ್ತು ಧನಿಷ್ಠ ನಕ್ಷತ್ರದ 2 ಚರಣ ಬರ್ತದೆ. ಭೇ ಭೋ ಜಾ ಜಿ, ಖೀ ಖೂ ಖೇ ಖೋ, ಗಾ ಗಿ ಈ ಅಕ್ಷರಗಳಿಂದ ಜನ್ಮಾಕ್ಷರ ಇರ್ತದೆ. ಬಿ ಜೆ ಕೆ ಅನ್ನುವಂಥ ಜಿ ಈ ಅಕ್ಷರಗಳಿಂದ ಹೆಸರು ಯಾರ್ಯಾರು ಪ್ರಾರಂಭ ಆಗ್ತದೆ ಅವರೆಲ್ಲ ನೋಡ್ಬೋದು. ಸರಿಯಾದ ರಾಶಿ ತಿಳಿದವರಿಗೆ ಇದು ಫಲಗಳು ಸ್ವಲ್ಪ ಹತ್ತಿರಕ್ಕೆ ಬರ್ತದೆ. ಓವರಾಲ್ ಇದಕ್ಕೇನಂತಾರೆ ಗೋಚಾರ ಫಲಗಳು ಅಂತ ಕರಿತೀವಿ. ಗೋಚಾರದಲ್ಲಿದ್ದಾಗ ಅಂತ ಫಲಗಳು ಸಿಗ್ತಾವ ಅಂತ ಹೇಳಿ ತಮಗೆಲ್ಲ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಶುಭಾಶಯಗಳನ್ನ ಈ ವರ್ಷ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಈ ಸಂವತ್ಸರದ ಫಲಗಳನ್ನ ವಿಚಾರ ಮಾಡೋಣ. ನೋಡ್ರಿ, ಪಂಚಮದಲ್ಲಿ ಗುರು ಇದ್ದ ಇಲ್ಲಿವರೆಗೂ, ಅಂದ್ರೆ ಮೇ 14ರವರೆಗೂ ಪಂಚಮದಲ್ಲಿ ಗುರು ಇರ್ತಾನೆ. 14ರ ನಂತರ ಗುರು 6ನೇ ಸ್ಥಾನಕ್ಕೆ, ಶತ್ರು ಸ್ಥಾನಕ್ಕೆ, ರಿಪು ಸ್ಥಾನ ಅಂತಾರೆ, ರೋಗ ಸ್ಥಾನ ಅಂತಾರೆ. 6ನೇ ಸ್ಥಾನಕ್ಕೆ ಗುರು ಬರುವುದರಿಂದ ಮಧ್ಯಮ ಗುರುಬಲ ಅಂತ ಹೇಳ್ತಾರೆ. ಈಗೇನು ಪಂಚಮದಲ್ಲಿ ಇದ್ದಾಗ ಎಷ್ಟು ಗುರುಬಲ ಇತ್ತು ಅದು ಕಡಿಮೆ ಆಗ್ತದೆ. ಅಂದ್ರೆ ಯಾರ್ಯಾರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೋ, ವಿಶೇಷವಾಗಿ ಬರವಣಿಗೆ ಆಗಿರ್ಬೋದು, ಓದು ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಇವರಿಗೆಲ್ಲ ಎಲ್ಲೆಲ್ಲಿ ಅಕ್ಷರಗಳು ಮೂಡ್ತದೋ ಅಲ್ಲೆಲ್ಲ ಗುರುವಿನ ಸಂಚಾರ ಜಾಸ್ತಿ ಇರ್ತದೆ. ಅವರಿಗೆ ಗುರುಬಲ ಕಡಿಮೆ ಆಗ್ತದೆ. ಇಂಥ ಒಂದು ಯೋಗ ಈ ಸರ್ತಿ ಈ ವರ್ಷದಲ್ಲಿದೆ. ಆದರೆ ಮುಂದೆ ಕರ್ಕ ರಾಶಿ ಪ್ರವೇಶ ಆದಾಗ ಸಪ್ತಮಕ್ಕೆ ಬಂದು, ಅಂದ್ರೆ ನವೆಂಬರ್ ಡಿಸೆಂಬರ್ ಈ 2 ತಿಂಗಳಿನಲ್ಲಿ ವಿವಾಹಾದಿ ಕಾರ್ಯಗಳು ಆಗ್ಬೋದು ಅಂತೂ ನಾವು ಚಿಂತನೆ. ಕರ್ಕದಲ್ಲಿ ಗುರು ಉಚ್ಚನಾಗ್ತಾನೆ, ಅಲ್ಲಿ ಹೋಗಿ ಮತ್ತೆ ವಕ್ರಗತಿಯಿಂದ ಮರಳಿ ಮಿಥುನ ರಾಶಿಗೆ ಬರ್ತಾನೆ, ಅಂದ್ರೆ ಮತ್ತೆ 6ನೇ ಮನೆಗೆ ಬರ್ತಾ ಇದ್ದಾನೆ. ಇಂಥ ಒಂದು ಯೋಗ, ಅಪರೂಪದ ಯೋಗ. ಎಲ್ಲಾ ರಾಶಿಗಳಿಗೂ ಗುರು ಸಂಚಾರ ಈ ರೀತಿಯಾಗೇ ಇದೆ. ಆದ್ರೆ ಮಕರ ರಾಶಿಯವರಿಗೆ ಇದು ಫಲ ಮಾತ್ರ ಸ್ವಲ್ಪ ವಿಭಿನ್ನ ಆಗಿ ಬರ್ತದೆ. ಗುರುಬಲ ಇಲ್ಲದೆ ಇದ್ದಾಗ ಸ್ವಲ್ಪ ಕಠಿಣ ಕಾಲ ಅಂತ ಹೇಳ್ಬೋದು. ನೋಡ್ರಿ, ಕಷ್ಟ ಕಾಲಗಳು ಬಂದಾಗ ಸರಿಯಾದ ಮಾರ್ಗದರ್ಶಕರು ಇರಬೇಕು, ಅದನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಕಷ್ಟ ಕಾಲದಲ್ಲಿ ಗುರುಗಳ ಕೂಡ ಕೈ ಬಿಟ್ಬಿಟ್ರು ಅಂತ ಹೇಳಿದ್ರೆ ಆ ತಾಳ್ಲಿಕ್ಕೆ ಆಗುದಿಲ್ಲ. ಈ ಬಾರಿ ಕಷ್ಟದ ಕಾಲ ಇಲ್ಲ, ಆದ್ರೆ ಕಷ್ಟದ ಕಾಲ ಇಲ್ಲದೆ ಇದ್ರೂ ಗುರುಬಲ ಇಲ್ಲಲ್ಲ, ಆ ಕಾರಣಕ್ಕಾಗಿ ಸರಿಯಾದ ಮಾರ್ಗದರ್ಶನ ಸಿಗುವುದಿಲ್ಲ, ಸರಿಯಾದ ಇನ್ಫಾರ್ಮೇಶನ್ ಸಿಗುವುದಿಲ್ಲ, ಸರಿಯಾದ ಗೈಡೆನ್ಸ್ ಸಿಗುವುದಿಲ್ಲ. ನೀವು ಶಬ್ದ ಬೇರೆ 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 ಬಳಸ್ಬೋದು, ನಾನು ಆದ್ರೂ ಸಾಮಾನ್ಯ ತಿಳ್ಕೊಬೇಕಾಗಿದ್ದೇನೆಂದ್ರೆ, ನಾವು ಮಾಡುವಂತ ಕೆಲಸದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಸಲಹೆ ಸೂಚನೆಗಳು ನಮಗಿರುವುದಿಲ್ಲ, ಹಿರಿಯರ ಆಶೀರ್ವಾದ ಇರುವುದಿಲ್ಲ. ಮುಖ್ಯವಾಗಿ ಹೇಳ್ಬೇಕಂದ್ರೆ 6ನೇ ಮನೆಯೊಳಗಿದ್ದಾಗ ಅದು ಶತ್ರುಸ್ಥಾನ, ರೋಗಸ್ಥಾನ. ಒಂದು ವೇಳೆ ಹಿರಿಯರ ಆಶೀರ್ವಾದ ಮಾಡಿದ್ರೂ ಅನಾರೋಗ್ಯ ಕಾಡುತ್ತದೆ. ಗುರು ಇಂದ ಈ ರೀತಿಯಾಗಿರ್ತಕ್ಕಂಥ ಫಲಗಳು ಇವೆ. ಅದರಿಂದ ಬೃಹಸ್ಪತಿ ಶಾಂತಿಯನ್ನ ಮಹತ್ವದ ಕೆಲಸದಲ್ಲಿ ಮಾಡ್ರಿ. ಮಕ್ಕಳು ಯಾರ್ಯಾರು ಮಹತ್ವದ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂತೀರಿ, ಅಥವಾ ವಿಶೇಷ ಕೆಲಸ ಮಾಡ್ಬೇಕಂತೀರಿ, ಸಾಧನೆಯನ್ನು ಮಾಡ್ಬೇಕಂತೀರಿ, ಇದು ಬರೀ ಕೇವಲ ಅಭ್ಯಾಸಕ್ಕಷ್ಟೇ ಅಂತಲ್ಲ, ಸ್ಪೋರ್ಟ್ಸ್ನಾಗಿದ್ದವ್ರು ಇರ್ಬೋದು, ಬೇರೆ ಬೇರೆ ಹಂತದಾಗಿರ್ಬೋದು, ಇವರೆಲ್ಲ ಬೃಹಸ್ಪತಿ ಶಾಂತಿಯನ್ನ ತಕ್ಕ ಮಟ್ಟಿಗಾದ್ರೂ ಕನಿಷ್ಠ ಜಪವನ್ನ ಮಾಡ್ರಿ, ದಾನವನ್ನ ಕೊಡ್ರಿ. ಇದರಿಂದ ಗುರು ಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಬರ್ರಿ, ಪ್ರತ್ಯಕ್ಷ ಗುರುಗಳನ್ನ ಕಂಡು ಬರ್ರಿ, ಅವ್ರ ಹತ್ರ ಹೋಗಿ ಅವರು ಏನು ಹೇಳ್ತಾರ ಅದನ್ನ ಕೇಳ್ಕೊಂಡು ಬಂದು ಆ ರೀತಿಯಾಗಿ ನಡೀರಿ ಅಂತ ಹೇಳಿ ನಾವು ಸೂಚನೆಯನ್ನು ಕೊಡಬಹುದು. ಗುರು ಈ ರೀತಿಯಾಗಿ ಸಂಚಾರ ಇದ್ದಾಗ ಅತಿಯಾದ ಆತ್ಮವಿಶ್ವಾಸ ಇರ್ತದಂತೆ, ಓವರ್ ಕಾನ್ಫಿಡೆನ್ಸ್ ಇರ್ತದೆ, ತಪ್ಪು ಗ್ರಹಿಕೆಗಳಿರ್ತಾವಂತ. ತಾವೇನಂತ ತಿಳ್ಕೊಂಡಿವಿ ಅದೇ ಸತ್ಯ ಅಂತ ತಿಳ್ಕೊಂಡ್ಬಿಡುದು. ಈ ರೀತಿಯಾಗಿ ಮಾಡೋದ್ರಿಂದ ಸತ್ಯ ಬೇರೆನೇ ಇರ್ತದೆ, ಆದ್ರೆ ಇವ್ರು ತಿಳಿದಿದ್ದೇ ಬೇರೆ. ಹಿಂಗಾಗಿ ತಪ್ಪು ನಿರ್ಧಾರಗಳಾಗುವಂತ ಸಾಧ್ಯತೆಗಳಿರ್ತಾವ. ಅದರಿಂದ ಯಾವ ಸಾಧನೆ ಇವರು ಮಾಡಬೇಕಾಗಿದ್ದು, ಯಾವ ಗುರಿಯನ್ನ ಇವರು ತಲುಪಬೇಕಾಗಿದ್ದು, ಯಾವ ಫಲ ಇವರಿಗೆ ಸಿಗಬೇಕಾಗಿದೋ ಅದು ಸಿಗುವುದಿಲ್ಲ. ಆಶೀರ್ವಾದ ಮಾಡಿದ್ರು ಸಹಿತ, ಹಿರಿಯರಾಗ್ಲಿ ಗುರುಗಳಾಗ್ಲಿ ಮಾಡಿದ್ರು ಸಹಿತ
ಬೇಕು ಬೇಕು ಬೇಡ ಬೇಡ ಏನೋ ಮಾಡ್ತಾ ಇದೆಯಲ್ಲ ಮಾಡುವಂತ. ಈ ತರದ ಶತ್ರು ಸ್ಥಾನದಲ್ಲಿ ಗುರು ಇದ್ದಾಗ ಇಂಥವೆಲ್ಲ ಇರ್ತವೆ. ಅವರ ಅಪೇಕ್ಷೆಗೆ ಮೀರಿ ಮಾಡುವಂತ ಕೆಲಸಗಳಾಗ್ತಾವ. ಆದ್ರಿಂದ ಅವು ಯಾವ ಆಗಬಾರದು ಅಂತ ಹೇಳಿದ್ರೆ ಬೃಹಸ್ಪತಿ ಶಾಂತಿಯನ್ನ ಮಾಡ್ರಿ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅನ್ನುವಂತ ಮಂತ್ರ ನವಗ್ರಹ ಮಂತ್ರದಲ್ಲಿದೆ. ಅದೇ ರೀತಿ ಬೃಹಸ್ಪತಿ ಕವಚ, ಬೃಹಸ್ಪತಿ ಮಂತ್ರಗಳು, ದೇವರ ಮಂತ್ರಗಳು ಸಾಕಷ್ಟಿದೆ. ಆ ಎಲ್ಲ ಮಂತ್ರಗಳಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನ ನಿತ್ಯದಲ್ಲಿ ಪಾರಾಯಣ ಮಾಡೋದು, ಜಪ ಮಾಡುವುದು, ಇದನ್ನೆಲ್ಲ ಮಾಡ್ತಾ ಇದ್ರೆ ಈ ದೋಷಗಳು ಪರಿಹಾರ ಆಗ್ತವೆ. ಮೇ 18ರವರೆಗೂ, ಮೇ 14ರವರೆಗೂ ಪಂಚಮದಲ್ಲೇ ಇದ್ದಾನೆ, ಒಳ್ಳೆಯ ಫಲಗಳಿದೆ. ಅದರ ನಂತರದಲ್ಲಿ ಕಡಿಮೆ ಆಗ್ತದೆ. ಇನ್ನು ಮಹತ್ವದ ವಿಷಯ ಅಂತಂದ್ರೆ ಶನಿ ದೇವರು ಸಾಡೆ ಸಾತಿ ಮುಕ್ತಾಯ ಆತು, ಸಾಡೆ ಸಾತಿ ಮುಗಿತು, ಸಾಡೆ ಸಾತಿ ಮುಗಿತು. ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಗಿತಂದ್ರೆ ಒಮ್ಮಲಿಗೆ ಏನ್ ಬಹಳ ದೊಡ್ಡ ಫಲ ಎಲ್ಲೋ ನಿಧಿ ಸಿಗ್ತದಂತೇನಿಲ್ಲ. ಆತನ ಹೆಸರೇ ಮಂದ. ನೀವು ಸಾಡೆ ಕಷ್ಟ ಕೊಡುವಾಗ ಅತಿ ಸೌಮ್ಯ ರೀತಿಯಿಂದನೇ ಕಷ್ಟ ಕೊಟ್ಟು ನಮ್ಮನ್ನೆಲ್ಲ ಜೋಪಾನ ಮಾಡಿದ್ದಾನೆ. ಅದೇ ರೀತಿ ಫಲ ಕೊಡಬೇಕಾದ್ರೂ ಬಹಳ ಸೌಮ್ಯ ರೀತಿಯಿಂದನೇ ಕೊಡ್ತಾನೆ ಅಂತ ಹೇಳಿ ಶನಿದೇವ್ರ ಹೆಸರದು. ಶಾಂತ ಅಂತ ಅದನ್ನ ಹೆಸರು. ಮಂದ ಅಂತ ಅರ್ಥ ಮಾಡಬಾರ್ದು, ಶಾಂತ ಅಂತ. ಶನಿದೇವ್ರ ಹೆಸರು ಶಾಂತ ಆಗಿದ್ರಿಂದ ಶಾಂತ ರೀತಿಯಿಂದ ಫಲ ಕೊಡ್ತಾನೆ. ಒಂದ್ ತಕ್ಷಣಕ್ಕೆ ಏನಾದ್ರೂ ಆಗಿಬಿಡ್ತದೆ, ಬಹಳ ದೊಡ್ಡ ಫಲಗಳಾಗ್ತವ ಅಂತ ಹೇಳುದಿಲ್ಲ. ಹಿಂದೆ ಮಾಡಿದ ಕರ್ಮ ಎಂದೆಂದಿಗೂ ಬಿಡುದು. ಈ ಸಾಡೆ ಸಾತಿ ಕಾಲದಲ್ಲಿ ಎಲ್ಲೆಲ್ಲೋ ಯಾರ್ಯಾರ ಕಡೆನೋ ಸಾಲ ತಗೊಂಡ್ ಬಂದಿದ್ದೀರಿ, ಅದು ಒಂದ್ ದಿವಸದಲ್ಲಿ ಮುಕ್ತಾಯ ಆಗ್ಲಿ ಬಿಟ್ಟು ಹೋಗ್ಲಿ ಅಂತಂದ್ರೆ ಅದು ಸಾಧ್ಯ ಆಗುದಿಲ್ಲ. ಇದು ಎಲ್ಲಾರು ಅದನ್ನ ಮಾಡಿದಾರಂತಲ್ಲ, ಇನ್ನೆಲ್ಲೋ ನೀವು ದುಡ್ಡನ್ನ ಕೊಟ್ಟಿದ್ದೀರಿ, ಅದು ವಾಪಸ್ ಬರ್ಲಿ ಒಂದ್ ದಿವಸದಾಗ ಕೊಟ್ಟು ಬಿಡ್ತಾರೆ ಅಂತಂದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ. ಏನಾಗಿದೆ ಅಂತ ಹೇಳಿದ್ರೆ ಸಾಡೆ ಸಾತಿ ಮುಕ್ತಾಯ ಆಗಿರೋದ್ರಿಂದ ನಿಮಗೆ ಕಾಲ ಅನುಕೂಲ ಆಗಿದೆ. ನೀವು ಪ್ರಯತ್ನ ಪಡಬೇಕು. ದುಡ್ಡಿಂದ ಒಂದೇ ವಿಷಯ ಅಲ್ಲ, ಎಲ್ಲೋ ನೀವು ಹೊಲ ಬೆಳೀತಾ ಇಲ್ಲ ಅಂತ ಹೇಳ್ತಾರೆ. ಈ ಸರ್ತಿ ಅಂತ ಒಂದು ಫಲ ಕೊಡುವಂತ ಕಾಲ ಬರ್ತದೆ. ನೋಡ್ರಿ, ಕೆಲವು ಬೆಳೆಗಳವ 4-5 ವರ್ಷ ಬೇಕು ಫಲ ಕೊಡ್ಬೇಕಾದ್ರೆ. ಅದಕ್ಕಾಗಿ ಅಂಥವು ಯಾವಾದ್ರೂ ನೀವು ಹಿಂದೆ ಬೆಳೆ ಹಾಕಿದ್ರೆ ಅದು ಈಗ ಫಲ ಬರ್ತದೆ. ಹಿಂದೆ ನೀವು ಮಾಡಿದಂತ ಕಷ್ಟಪಟ್ಟಂತದ್ದು ಈಗ ಫಲ ಕೊಡ್ತದೆ ಅಂತ. ಇನ್ನು ಮುಂದೆ ಒಳ್ಳೆಯ ಫಲಗಳನ್ನು ಕೊಡುವಂತ ಕಾಲ ನಮಗೆ ಸುಗಮವಾಗಿರ್ತಕ್ಕಂಥ ಕಾಲ ಬಂದಿದೆ. ಇದರ ಅರ್ಥ ತಕ್ಷಣಕ್ಕೆ ಏನಾದ್ರು ಹಿಂದೆ ಹೇಳ್ತಿದ್ರು ಈಗೆಲ್ಲ ಲಾಟ್ರಿ ಕರ್ನಾಟಕ ಸರ್ಕಾರ ಬಂದ್ ಮಾಡಿದೆ. ಆದ್ರೂ ಕೆಲವು ಜೂಜು ಅವೆಲ್ಲ ಮೊಬೈಲ್ನಾಗೆಲ್ಲ ನಡೆಸ್ತಾರಂತೆ ಕೇಳೀನಿ. ಅಂಥದ್ದೇನಾದ್ರೂ ಮಾಡ್ತಿದ್ರೆ ದಯವಿಟ್ಟು ಮಾಡ್ಬೇಡ್ರಿ ಅವ್ನು. ಅಂತ ಯಾವ ಲಾಟ್ರಿನೂ ನಿಮಗೆ ಹೊಡೆಯುವುದಿಲ್ಲ. ಅಂತಹ ಪ್ರಯತ್ನಗಳನ್ನ ಮಾಡಬೇಡ್ರಿ. ಅಂಥದ್ದೇನಾದ್ರೂ ನಿಮ್ ವಿಚಾರ ಇದ್ರೆ ನಮ್ಮ ಬಗ್ಗೆ ನಮ್ಮ ವಿಡಿಯೋಗಳನ್ನ ನೋಡುದು ಬೇಡ. ಅಂತ ಯಾವ ವಿಚಾರಗಳನ್ನ ನಮ್ಮಲ್ಲಿ ಪ್ರಸ್ತಾಪ ಮಾಡುವುದಿಲ್ಲ. ಸಾಡೆ ಸಾತಿ ಮುಗಿದಿದೆ ಅನ್ನೋ ಕಾರಣಕ್ಕಾಗಿ ಇನ್ನೇನೋ ಒಂದು ಮಾಡುವಂತ ಕೆಲಸಗಳು ಆಗಬಾರ್ದು. ಉದ್ಯೋಗ ಸ್ಥಾನದಲ್ಲಿ ಕಾರ್ಯಭಾರ ಹೆಚ್ಚಾಗ್ತದೆ, ಕೆಲಸದ ಒತ್ತಡ ಜಾಸ್ತಿ ಆಗ್ತದೆ, ಜವಾಬ್ದಾರಿ ಹೆಚ್ಚಾಗ್ತದೆ. ಕಾರ್ಯಭಾರ ಅಂದ್ರೆ ನಾ ಹೇಳುದು ಜವಾಬ್ದಾರಿ ಹೆಚ್ಚಾಗ್ತದೆ. ಈ ಹಿಂದಿನಕ್ಕಿಂತಲೂ ಸಾಡೆ ಸಾತಿ ಒಳಗೆ ನೀವು ಮಾಡಿದಂತ ಕೆಲಸ ಏನಿತ್ತು ಅದು ಹಿರಿಯರಿಗೆ, ಅಧಿಕಾರಿಗಳಿಗೆಲ್ಲ ಒಂದು ಸಂತೋಷ ತರ್ತದ. ಅವ್ರು ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಾರೆ. ಪ್ರಮೋಷನ್ಸ್ ಆಗ್ತಾವ, ಅಥವಾ ತಡೆದೇ ಇರ್ತಕ್ಕಂಥ ಏನೇನೋ ಇನ್ಕ್ರಿಮೆಂಟ್ಸ್ ಇರ್ತಾವ, ಅವೆಲ್ಲ ಈಗ ಸಿಗ್ತಾವ. ಯಾರ್ಯಾರು ಬೇರೆ ಬೇರೆ ಕಂಪನಿಗಳಿಗೆ ಹೋಗ್ಬೇಕಂತ IT ಉದ್ಯೋಗದಾಗ ಅಥವಾ ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದಾರೆ, ಮಾರ್ಕೆಟಿಂಗ್ನಾಗ ಇದ್ದಾರೆ, ಅಥವಾ ಇನ್ನೇನು ಬೇರೆ ಬೇರೆ ಉದ್ಯೋಗಗಳನ್ನ ಮಾಡ್ತಾ ಇರ್ತೀರಿ, ಆ ಸಂದರ್ಭದಲ್ಲಿ ನಿಮಗೆ ಒಳ್ಳೆ ಕಾಲ ಬಂದಿದೆ. ಒಳ್ಳೆ ಸ್ಥಾನಕ್ಕೆ ತಾವು ಹೋಗ್ಬೋದು. ತಾವು ಮಾಡಿದಂತ, ತಾವು ಪಟ್ಟಂತ ಕಷ್ಟದ ಫಲ ಸಿಗ್ತದೆ. ಆ ಅನುಭವಗಳೆಲ್ಲ ಉಪಯೋಗ ಆಗ್ತದೆ. ಈ ಸಾಡೆ ಸಾತಿ ದಾಟಿದೆ ಅನ್ನುವಂತ ಒಂದು ಕಾರಣಕ್ಕಾಗಿ ತಡೆ ಹಿಡಿದಿರ್ತಕ್ಕಂಥ ಯಾವ್ಯಾವ ಫಲಗಳಿರ್ತಾವೋ, ಅಂದ್ರೆ ಕೋರ್ಟ್ನಲ್ಲಿ ಇದ್ದಂತ ಕೆಲಸಗಳು ಮಹತ್ತರವಾಗಿ ಭಾಷಾ ಅವನ್ನೆಲ್ಲ ವಿಚಾರ ಮಾಡ್ತಿರ್ತಾರೆ, ಅವು ಎಲ್ಲ ಕಡಿಮೆ ಆಗ್ತಾವ, ನಿಮಗೆ ಗೆಲುವು ಆಗ್ತದ ಅಂತ ಹೇಳ್ಬೋದು. ಅದನ್ನೆಲ್ಲ ಶನಿದೇವರು ತಂದು ಕೊಡ್ತಾರೆ. ಶನಿಗೆ ಆತ ಧರ್ಮ ಅಂತ ಹೆಸರು, ಸತ್ಯ ಅಂತ ಹೆಸರು, ಆತ ಧರ್ಮನಿಷ್ಠ ಅಂತ. ಶನಿದೇವರು ಅಂದ್ರೆ ಧರ್ಮನಿಷ್ಠ. ಸತ್ಯ ಏನದನೋ ಅದು ಆಗ್ತದೆ. ನೀವು ತಪ್ಪು ಮಾಡಿ ಗೆಲುವು ನಮಗಾಗ್ಲಿ ಅಂತಂದ್ರೆ ಸಾಧ್ಯ ಆಗುದಿಲ್ಲ. ಕೊನೆಗೆ ಪಾಂಡವರಿಗೆ ಗೆಲುವಾಗಿದ್ದು, ಆ ರೀತಿ ತಪ್ಪಿಗೆ ಗೆಲುವು ಸಿಗುವುದಿಲ್ಲ. ಈ ಸಂದರ್ಭದಲ್ಲಿ ಸಾಡೆ ಸಾತಿ ಮುಗಿದ್ರು ಸಹಿತ ಅಂತಹ ವ್ಯವಹಾರಗಳಿಗೆ ಗೆಲುವಾಗ್ಲಿಕ್ಕಿಲ್ಲ. ಆದ್ರೆ
ಸತ್ಯದ ವ್ಯವಹಾರಗಳು ಯಾವ್ಯಾವ ಅವಕ್ಕೆಲ್ಲ ಜಯ ಆಗ್ತದೆ. ಇನ್ನೂ ಒಂದು ಮಹತ್ವದ ವಿಷಯವನ್ನೇ ಹೇಳಬೇಕು ಅಂತಂದ್ರೆ, ಮಕರ ರಾಶಿಯವರು ಬಹಳಷ್ಟು ಓಪನ್ ಆಗಿರ್ತಾರೆ. ಮನಸ್ಸಿನಲ್ಲಿ ಏನ್ ಬರ್ತೋ ಅದನ್ನೆಲ್ಲ ಹೇಳ್ಬಿಡ್ತಾರೆ, ಅದನ್ನೆಲ್ಲ ಹಂಚಿಬಿಡ್ತಾರೆ. ಎಲ್ಲವನ್ನ ಜನರ ಎದುರಿಗಿಡುವಂಥದ್ದು, ಪರಿವಾರದ ಎದುರಿಗಿಡುವಂಥದ್ದು, ಗೌಪ್ಯತೆಯನ್ನ ಕಾಪಾಡ್ಕೊಳ್ಬೇಕು. ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಂತಂದ್ರೆ, ಈ ವರ್ಷದಲ್ಲಿ ವಿಶೇಷವಾಗಿ ಗುರು ಶತ್ರು ಸ್ಥಾನದಲ್ಲಿದ್ದಾಗ ಗೌಪ್ಯತೆ ಇನ್ನಷ್ಟು ಹೆಚ್ಚಾಗಬೇಕು. ಯಾವ ಥರದ ಗೌಪ್ಯತೆ? ವ್ಯವಹಾರಿಕ ಗೌಪ್ಯತೆಗಳು. ಬಿಸ್ನೆಸ್ ಮಾಡ್ತೀರಿ, ನಿಮಗೆ ಏನ್ ಲಾಭ ಬರ್ತಂತ ಎಲ್ಲಾರ ಮುಂದೆ ಹೇಳ್ಬಿಟ್ರೆ ಅದಕ್ಕಿಂತ ಕಡಿಮೆ ಕೇಳ್ತಾರೆ. ಆದ್ರಿಂದ ವ್ಯವಹಾರದಲ್ಲಿ ಗೌಪ್ಯತೆ ಬೇಕು. ನಿತ್ಯ ಜೀವನದಲ್ಲಿ ಗೌಪ್ಯತೆ ಬೇಕು ಸ್ವಲ್ಪ. ಆದ್ರಿಂದ ಈ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳನ್ನ ತಾವು ಮಾಡಬೇಕು. ವಿದೇಶದಲ್ಲಿ ಹೋಗುವಂತ ಯೋಗಗಳು ಬರ್ಬೋದು. ದೂರ ಪ್ರವಾಸ ಮಾಡುವಂತ ಯೋಗಗಳು ಬರ್ಬೋದು. ಒಳ್ಳೆಯ ಸಂಕೇತಗಳು ತಮಗಿದೆ. ಇನ್ನು ರಾಹು ಮತ್ತು ಕೇತು, ಎರಡನೇ ರಾಹು ಅಷ್ಟಮ ಕೇತು ಇದ್ದಾರೆ. ಎರಡನೇ ರಾಹು ಅಂದ್ರೆ ಧನಭಾವದಲ್ಲಿ, ವಾಕ್ ಭಾವ. ಧನಭಾವ ಅಂತಂದ್ರೆ ಎರಡನೇ ಮನೆ ಅಂದ್ರೆ ಧನದ ಭಾವ, ಅದಕ್ಕೆ ಮಾತಿನ ಭಾವ ಅಂತಾರೆ. ಮಾತು ಕೊಡ್ತಕ್ಕಂಥ ಶಕ್ತಿ ಆ ಭಾವಕ್ಕಿದೆ. ಅಲ್ಲಿ ರಾಹು ಇದ್ದಾನೆ. ಮಾತಿನಲ್ಲಿ ಎಡುವಂತ ಸಾಧ್ಯತೆಗಳಿರ್ತಾವ. ಮಾತು ಕೊಟ್ಟು ತಪ್ಪಿಸ್ತೀರಿ, ವಾದ ವಿವಾದಗಳನ್ನ ಮಾಡ್ತೀರಿ, ವಾಗ್ವಾದಗಳನ್ನ ಮಾಡ್ತೀರಿ, ಇಂತಹ ತೊಂದರೆಗಳು ಬರಬಹುದು. ಈ ಹಿಂದೆ ಕೊಟ್ಟಿರ್ತಕ್ಕಂಥ ಏನು ಸಾಲ ಗಿಲ ಇತ್ತು ಅದೆಲ್ಲ ತಕ್ಷಣಕ್ಕೆ ಬರುವುದಿಲ್ಲ ಅಂತ ಶನಿದೇವರಿಂದನೂ ಹೇಳಿದೆ. ಈ ರಾಹು ಕೂಡ ಅದನ್ನೇ ಸ್ಥಾನದಿಂದ ಅದನ್ನೇ ತಿಳಿಸ್ತಾ ಇದ್ದಾನೆ. ಇದು ಮೇ 18ನೇ ತಾರೀಕಿನಿಂದ ಆರಂಭ ಆಗ್ತದೆ. ಅಷ್ಟಮ ಕೇತು, ಕೇತು ಅಷ್ಟಮದಲ್ಲಿದ್ದಾಗ 8ನೇ ಮನೆ ಮೃತ್ಯು ಸ್ಥಾನ ಅಂತ ಕರಿತೀವಲ್ರಿ, ಅಲ್ಲಿ ಕೇತು ಇದ್ದಾನೆ. ವಿಚಿತ್ರ ವ್ಯವಹಾರಗಳಿಂದ ಬುದ್ಧಿ ಚಂಚಲ ಆಗ್ತದೆ ಅಂತ ಹೇಳ್ಬೋದು. ಅದು ಮೃತ್ಯು ಸ್ಥಾನದಲ್ಲಿ ಕೇತು ಇದ್ದಾಗ ಕೇತು ಶಾಂತಿಯನ್ನ ತಪ್ಪದೇ ಮಾಡ್ರಿ. ಅನವಶ್ಯಕ ತಕರಾರುಗಳು ಬೇಡ. ಆಮೇಲೆ ಈ ರಾಶಿಯವರಿಗೆ ಒಂದು ಬಹಳ ಎರಡೂ ರಾಶಿಗಳು ಕುಂಭ ಮತ್ತು ಮಕರ, ಈ ಶನಿದೇವರಿದ್ದಂತ ಸ್ಥಾನದ ಮುಖ್ಯ ಸ್ಥಾನ ಅದು. ಶನಿದೇವರು ಕುಂಭದಲ್ಲಿ ಇದ್ದಾಗ ಅಂತ ಒಂದು ಸ್ಥಾನಗಳು ಮಹಿಮಾ ಇರ್ತದೆ. ಆ ಮಹತ್ವದ ಸ್ಥಾನವನ್ನ ಈಗ ಬಿಟ್ಟು ಹೊರಗೆ ಹೋಗಿದ್ದಾನೆ ಅನ್ನೋದು ತಿಳ್ಕೋಬೇಕು ನಾವು. ಶಶಕ ಅನ್ನುವಂಥ ಯೋಗ, ರಾಜಯೋಗ ನಡೀತಾ ಇತ್ತು, ಅದು ಮುಕ್ತಾಯ ಆಯ್ತು. ಆ ರಾಜಯೋಗದ ಫಲಗಳು ಕಡಿಮೆ ಆಗ್ತಾವ. ಮಕರ ರಾಶಿಯವರಿಗೂ ಕೆಲವರು ಹೇಳ್ತಾರೆ ನೋಡ್ರಿ, ಮಕರ ರಾಶಿ ಶನಿಗೆ ಶನಿದೋಷ ಹತ್ತುದಿಲ್ಲ, ಕುಂಭರಾಶಿಯವರಿಗೆ ಹತ್ತುದಿಲ್ಲ. ಹಂಗಿಲ್ಲ. ಗೋಚಾರ ಎಲ್ಲರಿಗೂ ಒಂದೇ ತರ ಇರ್ತದೆ. ಯಾವ ರಾಶಿಯವರಿಗೂ ಅದು ಒಂದೇ ತರ ಇರ್ತದೆ. ಈ ರಾಶಿಯವರು ವಿಶೇಷವಾಗಿ ನೀವು ಶನಿದೇವರ ಪ್ರಾರ್ಥನೆಯನ್ನ ಮಾಡ್ತಾನೆ ಇರಬೇಕು. ಸಾಡೆ ಸಾತಿ ಮುಗಿದದಂತ ಹೇಳಿ ಬಿಡಬೇಡ್ರಿ. ಆದಷ್ಟು ಶನಿದೇವರ ಪ್ರಾರ್ಥನೆಯನ್ನು ಮಾಡ್ರಿ. ರಾಹು ಮತ್ತು ಕೇತುವಿನಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿದ್ರೆ ಧನಧಾನ್ಯ ಸಂಪತ್ತು ವೃದ್ಧಿಗೆ. ರಾಹುವಿಗೆ ಬಲ ಅಂತ ಕರೀತಾರೆ, ಕೇತುವಿಗೆ ಸತ್ಯ ಅಂತ ಕರೀತಾರೆ. ನೋಡ್ರಿ, ಬಲ ಬರ್ಬೇಕಂತಂದ್ರೆ ಧನಭಾವದಾಗ 2ನೇ ಮನೆಯೊಳಗೆ ರಾಹು ಇರುವುದರಿಂದ ಧನಲಕ್ಷ್ಮಿಯನ್ನ ಪೂಜೆ ಮಾಡಿ. ಅನಂತರ ಅಷ್ಟಮದಲ್ಲಿ ಕೇತು ಇದ್ದಾಗ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ, ನರಸಿಂಹದೇವರ ಜಪವನ್ನು ಮಾಡಿ, ರುದ್ರದೇವರ ಜಪವನ್ನು ಮಾಡಿ, ರುದ್ರದೇವರ ಪೂಜೆಯನ್ನ ಮಾಡಿ. ಧನ ಭಾವದಲ್ಲಿ ರಾಹು ಇರಬೇಕಾದ್ರೆ ವ್ಯವಹಾರಗಳು ಅರ್ಧಕ್ಕೆ ನಿಲ್ಲಬಾರದು. ಆದ್ರಿಂದ ಧನಲಕ್ಷ್ಮಿಯನ್ನ, ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ. ವಾಗ್ಸ್ಥಾನ ಆಗಿದ್ರಿಂದ ಸರಸ್ವತಿ ದೇವಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ. ಯಾವ್ಯಾವ್ರಿಗೆ ಏನೇನ್ ಬೇಕು ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ಬೇಕು. ವ್ಯವಹಾರದಲ್ಲಿ ಇರ್ತಕ್ಕಂಥವ್ರು, ಮಧ್ಯವಯಸ್ಕರು, ಹಿರಿಯರು, ಇವರೆಲ್ಲ ಲಕ್ಷ್ಮೀ ದೇವಿ ಪ್ರಾರ್ಥನೆ, ನಮ್ಮ ಹೆಣ್ಮಕ್ಳು ನೀವೆಲ್ಲ ಲಕ್ಷ್ಮೀ ದೇವಿ ಪ್ರಾರ್ಥನೆಯನ್ನ, ಸ್ತೋತ್ರವನ್ನ ಪಾರಾಯಣ ಮಾಡೋದು, ಲಕ್ಷ್ಮೀ ಪೂಜೆಯನ್ನ ಮಾಡೋದು, ಇದೆಲ್ಲ ಮಾಡೋದ್ರಿಂದ ದೋಷಗಳ ಪರಿಹಾರ ಆಗ್ತವೆ. ಇನ್ನು ಮಕ್ಕಳಾಗಿರ್ತಕ್ಕಂಥವ್ರು ವಿಶೇಷವಾಗಿ ಸರಸ್ವತಿ ಆರಾಧನೆಯನ್ನ ಈ ಸಂದರ್ಭದಲ್ಲಿ ಮಾಡಿ. ಯಾರ್ಯಾರು ಭಾಷಣಕಾರರದೆಲ್ಲ ಇದ್ದೀರಿ ಅಥವಾ ಇಂಥ ಆ ಕೆಲಸದಲ್ಲಿ ತೊಡಗಿದಿರಿ, ಕಲಾವಿದರಿದ್ದಾರೆ, ಸಂಗೀತಗಾರರಿದ್ದಾರೆ, ಇದು ಮಾತಿನ ಅದು ಆ ಸ್ಥಾನ ಆಗಿದ್ರಿಂದ ಅಲ್ಲೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ರಾಹು ಜಪವನ್ನ, ಕುಷ್ಮಾಂಡ ದಾನವನ್ನ ಇವನ್ನೆಲ್ಲ ಮಾಡ್ತಾ ಇರಬೇಕು. ಇವು ಮಾಡೋದ್ರಿಂದ ದೋಷ ಪರಿಹಾರಗಳಾಗ್ತವೆ. ಒಂದು ಮಂತ್ರವನ್ನ ನಾನು ನಿಮಗೆ ಹೇಳ್ಬೋದು. ಏನಂತ ಹೇಳಿದ್ರೆ, ರಾಹು ಮತ್ತು ಕೇತು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಮಂತ್ರ ಹನುಮನ್ ದೇವರ ಮಂತ್ರ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಈ ಮಂತ್ರ
ಹನುಮನ್ ದೇವ್ರ ಮಂತ್ರ ನೋಡ್ಲಿಕ್ಕೆ ಬಹಳ ಸರಳಷ್ಟು ಬಹಳಷ್ಟು ದಿನ ಹೇಳ್ತಿರ್ತೀವಿ, ಆದ್ರೆ ಅದನ್ನ ಜಪವನ್ನ ಮಾಡ್ಬೇಕು. ಯಾರ್ಯಾರಿಗೆ ಈ ಪೂರ್ಣವಾಗಿ ಹೇಳಲಿಕ್ಕೆ ಬರುವುದಿಲ್ಲ, ಹಂ ಹನುಮತೆಯೇ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ಬೇಕು. ಇದರಿಂದ ಮೃತ್ಯು ದೋಷವು ಅಪಮೃತ್ಯು ದೋಷವು ಪರಿಹಾರ ಆಗ್ತದೆ. ಅಂದ್ರೆ ಅಷ್ಟಮದಲ್ಲಿ ಕೇತು ಇರುವುದರಿಂದ, ಅಂದ್ರೆ ಅಂಥ ದೋಷಗಳು ಮಹತ್ವದ ದೋಷ ಈ ರಾಶಿಯವರಿಗೆ ಇಲ್ಲ, ಆದರೂ ಅಂತ ಕಂಟಕಗಳು ಬಂದಾಗ ಪರಿಹಾರ ಆಗ್ತದ ಅಂತ ಹೇಳ್ತಾ ಈ ಮಕರ ರಾಶಿಯವರ ಫಲ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.